ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಪ್ರೀತಿಯ ನಿರೀಕ್ಷೆಯಲ್ಲಿ ಕಥೆಯ ಎಲ್ಲ ಅಧ್ಯಾಯಗಳನ್ನು ಸಂಪೂರ್ಣವಾಗಿ ಓದ ಬಯಸಿದ್ರೆ ಅದನ್ನ ಪ್ರತಿಲಿಪಿಯಲ್ಲಿ ಓದಬಹುದು. ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರುತ್ತೇವೆ, ಒಮ್ಮೆ ಚೆಕ್ ಮಾಡಿ. ಪ್ರೀತಿಯ ನಿರೀಕ್ಷೆಯಲ್ಲಿ ಕಥೆಯ 27ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೀನಿ. ಕಥೆ ಇಷ್ಟವಾಗ್ತಾ ಇದೆಯಾ? ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಂಚಿಕೊಳ್ಳೋದನ್ನ ಮರಿಬೇಡಿ. ಹಾಗಾದ್ರೆ 28ನೇ ಅಧ್ಯಾಯವನ್ನ ಶುರು ಮಾಡೋಣ ಬನ್ನಿ. ಶಂಕರ್ ಅವರು ಹೇಳಿದ ಮಾತು ಕೇಳಿ ಸವಿತಾ ಅವರು ಯೋಚನೆ ಮಾಡ್ತಾ ನಿಂತ್ಕೊಂಡ್ರೆ ಗೌರಮ್ಮ ಮಗನ ಮೇಲೆ ಸಿಡಿದೆದ್ದಿದ್ರು. ಮಗಳು ಯೋಚನೆಯಲ್ಲಿರೋದನ್ನ ಕಂಡಿದ್ದ ಗೌರಮ್ಮನವರು, ನೀನು ಹೀಗೆ ಹೇಳ್ತೀಯಾ ಅಂತ ನನಗೆ ಗೊತ್ತಿರಲಿಲ್ಲ ಕಣೋ. ಒಡ ಹುಟ್ಟಿದವಳ ಕಷ್ಟಕ್ಕಿಂತ ಗೆಳೆಯನ ಮೇಲಿನ ಅಭಿಮಾನನೇ ಹೆಚ್ಚಾಗೋಯ್ತಾ ನಿನಗೆ? ಹೆತ್ತ ತಾಯಿ ನಿನ್ನ ತಂಗಿ ಅವಳಿಗೆ ಅನ್ಯಾಯ ಮಾಡ್ತಾ ಇದ್ದೀಯಾ ನೀನು? ಅವಳ ಜಾಗದಲ್ಲಿ ನಿಂತು ಒಂದ್ಸಲ ಯೋಚನೆ ಮಾಡು ಅಂತ ಜೋರಾಗಿ ಹೇಳಿದ್ರು. ಶಂಕರ್ ಅವರತ್ತ ಕೆಂಗಣ್ಣು ಬಿಟ್ಟಿದ್ದು ನೋಡಿ ಗೌರಮ್ಮ ಸುಮ್ಮನಾಗ್ಬಿಟ್ರು. ಏನೂ ಮಾತನಾಡದೆ ಮೌನವಾಗಿ ಯೋಚಿಸುತ್ತಾ ನಿಂತ ಸವಿತಾ ಏನೋ ನಿರ್ಧರಿಸಿದವರಂತೆ, ಸರಿ ಅಣ್ಣ, ನಾನು ಅವರನ್ನ ಕ್ಷಮಿಸ್ತೀನಿ, ಆದ್ರೆ ಒಂದು ಕಂಡೀಷನ್ ಅಂತ ಅಂದ್ರು. ಅವ್ರ ಮಾತು ಕೇಳಿ ಎಲ್ರಿಗೂ ಆಶ್ಚರ್ಯ. ಏನದು ಅಂತ ಶಂಕರ್ ಕೇಳಿದಾಗ, ಅಣ್ಣ, ಬಾಂಧವ್ಯ ಇನ್ಮೇಲೆ ನನ್ನ ಮಗಳು. ಇನ್ಮೇಲೆ ಅವರಿಗೂ ಬಾಂಧವ್ಯಗೂ ಯಾವ ಸಂಬಂಧನೂ ಇರೋದಿಲ್ಲ. ಇನ್ಮೇಲೆ ಅವಳು ನನ್ನ ಮಗಳಾಗಿ ನನ್ನ ಮನೆಯಲ್ಲಿ ಇರ್ತಾಳೆ. ಅವಳನ್ನು ನೋಡೋದಾಗ್ಲಿ ಮಾತಾಡೋದಾಗ್ಲಿ ಮಾಡಬಾರ್ದು, ಸರಿನಾ ಅಂತ ಒಂದೇ ಮಾತಲ್ಲಿ ಹೇಳಿದ್ರು. ಅವ್ರ ಮಾತು ಕೇಳಿದ ಮೋಹನ್ ಗಾಬರಿಯಿಂದ, ಏನ್ ಹೇಳ್ತಾ ಇದ್ದೀರಾ ನೀವು? ಹೀಗೆ ಹೇಳೋದಿಕ್ ನಿಮಗೆ ಮನಸ್ಸಾದ್ರೂ ಹೇಗ್ ಬಂತು? ಇಷ್ಟು ವರ್ಷ ಸಾಕ್ ಬೆಳೆಸಿರೋ ನನ್ನ ಮಗಳನ್ನ ನನ್ನಿಂದ ದೂರ ಮಾಡೋ ಯೋಚನೆ ಮಾಡ್ತಾ ಇದ್ದೀರಲ್ಲ, ಇದು ಸರಿನಾ ಅಂತ ಕೋಪದಲ್ಲಿ ಕೇಳಿದ್ರು. ಆಗ ಸವಿತಾ, ಇದ್ರಲ್ಲಿ ತಪ್ಪೇನಿದೆ? 20 ವರ್ಷದಿಂದ ನೀವು ಮಾಡಿದ್ದನ್ನೇ ಇವತ್ತು ನಾನು ಮಾಡೋಕೆ ಹೊರಟಿದ್ದೀನಿ. ನೀವು ಯಾರಿಗೂ ಹೇಳದೆ ಮಾಡಿದ್ರಿ, ಆದ್ರೆ ನಾನು ಎಲ್ರಿಗೂ ಹೇಳಿ ಮಾಡ್ತಾ ಇದ್ದೀನಿ. ನೀವು ಮಾಡಿದ್ದು ತಪ್ಪಲ್ಲ ಅಂದಮೇಲೆ ನಾನು ಮಾಡೋಕೆ ಹೊರಟಿರೋದು ತಪ್ಪಲ್ಲ. ಇಷ್ಟು ವರ್ಷ ನನ್ನ ಮಗಳಿಂದ ದೂರ ಮಾಡಿದ್ರಲ್ಲ, ಅದು ಇವತ್ತಿಗೆ ಕೊನೆ ಆಗ್ಲಿ ಅಂತ ಅಂದ್ರು. ಅವ್ರ ಮಧ್ಯೆ ಮಾತನಾಡಿದ ಶಂಕರ್, ಸವಿ, ಇದೆಲ್ಲ ಆಗದೆ ಇರೋಂಥದ್ದು. ಅವತ್ತು ಅವನು ಎತ್ಕೊಂಡು ಹೋದದ್ದು ಏನೂ ಗೊತ್ತಿಲ್ಲದೆ ಇರೋ ಚಿಕ್ಕ ಮಗುನ, ಆದ್ರೆ ನೀನಿವತ್ತು ಅವನಿಂದ ದೂರ ಮಾಡೋಕೆ ಹೊರಟಿರೋದು ಅವನನ್ನೇ ಅಪ್ಪ ಅಂದ್ಕೊಂಡು ಬೆಳೆದಿರೋ ಹುಡುಗಿನ. ನಿನಗೆ ಗೊತ್ತಾ ಪುಟ್ಟಿ ಇವನನ್ನು ಎಷ್ಟು ಹಚ್ಕೊಂಡಿದ್ದಾಳೆ ಅಂತ ಗದರುತ್ತಾ ತಂಗಿನ ಬೈದ್ರು. ಎಲ್ಲವನ್ನು ನೋಡುತ್ತಾ ನಿಂತಿದ್ದ ವಾತ್ಸಲ್ಯ ಏನೂ ಮಾತನಾಡದೆ ನಿಂತಿದ್ರೆ ಬಾಂಧವ್ಯಗೆ ಮಾತ್ರ ಇವರೇನೇ ಮಾಡಿದ್ರು ನಾನು ನನ್ನ ಪಪ್ಪ ನನ್ನ ಬಿಟ್ಕೊಡ್ಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದಿದ್ಲು. ಆಗ ಸವಿತಾ, ಅಣ್ಣ, ನನ್ನ ನಿರ್ಧಾರ ತಪ್ಪು ಅಂತ ಅನ್ನೋದಾದ್ರೆ ನಿನ್ನ ನಿರ್ಧಾರ ಏನು ಅಂತ ಹೇಳ್ಬಿಡು. ಇವಾಗ ನೀನು ಏನೇ ಮಾಡೋಕೆ ಹೊರಟಿದ್ಯಾ? ನನ್ನ ಮಗಳನ್ನ ಕರ್ಕೊಂಡೇ ನಾನು ಇಲ್ಲಿಂದ ಹೋಗೋದು ಅಂತ ಅಂದ್ರು. ಆಗ ಅವ್ರ ಮಾತು ಕೇಳ್ತಾ ಬಾಂಧವ್ಯ, ನೀವು ಕರೆದ ತಕ್ಷಣ ನಾನು ಬಂದ್ಬಿಡ್ತೀನಾ? ಏನೇ ಇದ್ರು ಇವರೇ ನನ್ನ ಪಪ್ಪ. ಅವಾಗ್ಲೇ ಹೇಳಿದ್ದೆ, ಅದನ್ನ ಇವಾಗ್ಲೂ ಹೇಳ್ತಾ ಇದ್ದೀನಿ. ನಾನೇ ಪಪ್ಪನ ಕ್ಷಮಿಸಿರುವಾಗ ನಿಮ್ದೇನು? ನಮ್ಮ ಪಪ್ಪನೇ ನನ್ನನ್ನ ನಿಮ್ ಜೊತೆ ಹೋಗು ಅಂತ ಅಂದ್ರು ನಾನು ಅವರನ್ನ ಬಿಟ್ಟು ಬರೋದಿಲ್ಲ. ನಿಮಗಾದ್ರೆ ವಾತ್ಸಲ್ಯ ಇದ್ದಾಳೆ, ನಮ್ಮ ಪಪ್ಪಂಗೆ ನನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ. ನನ್ನ ಬಗ್ಗೆ ಸ್ವಲ್ಪ ಕೂಡ ಯೋಚನೆ ಮಾಡದೆ, ನನ್ನ ಒಂದು ಮಾತು ಸಹ ಕೇಳದೆ ನನ್ನ ಪಪ್ಪನಿಂದ ನನ್ನನ್ನು ದೂರ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀರಲ್ಲ, ನೀವು ನಿಜವಾಗ್ಲೂ ನನ್ನ ತಾಯಿನಾ ಅಂತ ಕೇಳ್ಬಿಟ್ಲು. ಅವಳ ಮಾತು ಕೇಳಿ ಎಲ್ಲರಿಗೂ ಗಾಬರಿ ಜೊತೆಗೆ ಆಶ್ಚರ್ಯವೂ ಆಗಿತ್ತು. ಎಲ್ರೂ ಅವಳನ್ನೇ ನೋಡ್ತಾ ನಿಂತ್ರೆ ತನ್ನಮ್ಮನ ಬಳಿ ಬಂದ ಬಾಂಧವ್ಯ ಮಾತನಾಡಿದ ರೀತಿ ನೋಡಿ ವಾತ್ಸಲ್ಯಳಿಗೂ ಕೋಪ ಬಂದಿತ್ತು. ಅವಳು ಬಾಂಧವ್ಯಳ ಮುಂದೆ ಬಂದು, ಏನ್ ಹೀಗೆ ಮಾತಾಡ್ತಾ ಇದೀಯಾ? ಅಮ್ಮ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದು ನಿನ್ನ ಮೇಲಿರೋ ಪ್ರೀತಿಗೆ ಕಣೆ. ನಿನಗೆ ನಮ್ಮ ಜೊತೆ ಬರೋದಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಬರೋದಿಲ್ಲ ಅಂತ ಒಂದು ಮಾತಲ್ಲಿ ಹೇಳ್ಬಿಡು. ಅದನ್ ಬಿಟ್ಟು ನನ್ನಮ್ಮ ನೀನು ನಮ್ಮಮ್ಮನ ಅಂತ ಕೇಳ್ತಾ ಇದ್ದೀಯಲ್ಲ, ಆ ಕೇಳೋದಿಕ್ಕೆ ನಿನಗೆ ಮನಸ್ಸಾದ್ರೂ ಹೇಗ್ ಬಂತು ಅಂತ ಬೈದ್ಬಿಟ್ಲು. ಆದ್ರೆ ಅವಳ ಮಾತು ಕೇಳಿ ಬಾಂಧವ್ಯ ಜಗ್ಗಲಿಲ್ಲ. ಇವರಿಗೆ ಪಪ್ಪನಿಂದ ನನ್ನ ದೂರ ಮಾಡೋದಿಕ್ಕೆ ಹೇಗ್ ಮನಸ್ಸು ಬಂತು? ನನ್ನ ಪಪ್ಪ ನನ್ನ ವಿಷಯದಲ್ಲಿ ಏನೇ ಮಾಡಬೇಕು ಅಂತ ಅಂದ್ರೂ ನನ್ನ ಕೇಳ್ದೆ ಮಾಡೋದಿಲ್ಲ. ಸಣ್ಣ ಪುಟ್ಟ ವಿಷಯಗಳು ಆದ್ರೂ ನನ್ನ ನಿರ್ಧಾರನೇ ಕೊನೆ. ಅಂಥದ್ರಲ್ಲಿ ನನ್ನ ಬಗ್ಗೆ ಇಷ್ಟು ದೊಡ್ಡ ನಿರ್ಧಾರ ತಗೊಳ್ಬೇಕಾದ್ರೆ ನನ್ನ ಕೇಳಬೇಕು ಅಲ್ವಾ ಅಂತ ಅಂದ್ಲು ಬಾಂಧವ್ಯ. ಅವಳ ಮಾತು ಕೇಳಿ ವಾತ್ಸಲ್ಯ ಕುದ್ದು ಹೋದ್ಲು. ಅಮ್ಮ, ಆಗ್ತಾ ಇರೋ ಅವಮಾನ ಸಾಕಾಗ್ತಾ ಇಲ್ವಾ ನಿನಗೆ? ಇನ್ನೂ ಯಾಕೆ ಇಲ್ಲೇ ನಿಂತಿದೀಯಾ? ನಡಿ, ನಮ್ಮನೆಗೆ ಹೋಗೋಣ. ಅವಳಿಗೆ ನಾವಂದ್ರೆ ಇಷ್ಟ ಇಲ್ಲದೆ ಇರಬೇಕಾದ್ರೆ ನಾವು ತಾನೇ ಏನ್ ಮಾಡಕ್ಕಾಗುತ್ತೆ ಅಂತ ಸವಿತಾ ಅವ್ರ ಕಡೆ ನೋಡಿ ಹೇಳಿದ್ಲು. ಒಡ ಹುಟ್ಟಿದವರಿಬ್ರು ತಮ್ಮ ಅಮ್ಮನ ಪರ ವಿರೋಧ ನಿಂತು ಜಗಳ ಆಡ್ತಾ ಇರೋದನ್ನ ಕಂಡು ಮುಂದೆ ಏನ್ ಮಾಡ್ಬೇಕು ಅಂತ ತಿಳಿದೆ ಮನೆಯವರೆಲ್ಲ ಸುಮ್ಮನೆ ನಿಂತು ಬಿಟ್ರು. ಮೊಮ್ಮಕ್ಕಳು ಜಗಳ ಆಡ್ತಾ ಇರೋದನ್ನ ಗೌರಮ್ನವರು ಕಂಡು, ಇಬ್ರು ಸ್ವಲ್ಪ ಸುಮ್ಮನೆ ಇರಿ. ಶಂಕ್ರು, ಇದೇನೋ ಇದು,
ಇಷ್ಟು ವರ್ಷ ಆದ್ಮೇಲೆ ನನ್ನ ಜೊತೆನಲ್ಲಿ ಹುಟ್ಟಿರೋಳು ಸಿಕ್ಕಿದ್ದಾಳೆ ಅನ್ನೋ ಸಂತೋಷ ಇವರಿಬ್ಬರಿಗೂ ಇಲ್ವಲ್ಲೋ. ನಾವಿಬ್ರು ಇನ್ಮೇಲಾದ್ರೂ ಒಟ್ಟಿಗೆ ಇರಬೇಕು ಅನ್ನೋ ಆಸೆ ಕೂಡ ಸ್ವಲ್ಪನೂ ಇಲ್ಲ. ಇವ್ರು ಆಡೋದು ನೋಡಿದ್ರೆ ನಿಜವಾಗ್ಲೂ ಇವ್ರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರೋ ಮಕ್ಕಳ ಅಂತ ನನಗೆ ಅನುಮಾನ ಬರ್ತಾ ಇದೆ ಅಂತ ಅಳೋಕ್ ಶುರು ಮಾಡಿಬಿಟ್ರು. ಆಗ ಸವಿತಾ, ಅಮ್ಮ, ಎಲ್ಲ ನನ್ನ ದುರಾದೃಷ್ಟ. ಒಟ್ಟಿಗೆ ಬೆಳೆದಿದ್ರೆ ಇಬ್ರು ಮಧ್ಯೆ ಪ್ರೀತಿ ಇರ್ತಿತ್ತು. ಎಲ್ಲೆಲ್ಲೋ ಬೆಳೆದು ನಿನ್ನೆ ಒಬ್ರನ್ನೊಬ್ರು ಮೀಟ್ ಆಗಿರೋ ಈ ಮಕ್ಕಳಿಗೆ ಆ ಹೊಂದಾಣಿಕೆ ಎಲ್ಲ ಹೇಗ್ ಬರಬೇಕು, ನಮ್ಮ ಮನಸ್ಸು ಹೇಗ್ ಅರ್ಥ ಆಗ್ಬೇಕು ಹೇಳು. ನಾನು ಹೇಳಿದ್ರಲ್ಲಿ ತಪ್ಪೇನಿದೆ? ಇಷ್ಟು ವರ್ಷ ಇವರು ಬಾಂಧವ್ಯನ ಮಗಳು ಅಂತ ಅನ್ಕೊಂಡಿದ್ರು, ಹಾಗೆ ನೋಡ್ಕೊಂಡಿದ್ರು ಸಹ. ಇವಾಗ ವಿಷಯ ಎಲ್ಲ ಗೊತ್ತಾಯ್ತಲ್ಲ ಅಂದ್ಮೇಲೆ ನನ್ನ ಮಗಳನ್ನ ನನ್ನ ಜೊತೆ ಕಳಿಸೋದ್ರಲ್ಲಿ ನ್ಯಾಯ ಇದೆ ಅಲ್ವಾ ಅಂತ ಅಂದ್ರು. ಆಗ ಸುಧಾ, ಸವಿ, ಇದು ನ್ಯಾಯ ಅನ್ಯಾಯದ ಪ್ರಶ್ನೆ ಅಲ್ಲ, ಬಾಂಧವ್ಯದ ಜೀವನದ ಪ್ರಶ್ನೆ. ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ನೀನು ಅವಳನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹಠ ಮಾಡೋದು ಸರಿನಾ ಹೇಳು ಅಂದ್ರು. ಆಗ ಸವಿತಾ, ಅತ್ತಿಗೆ, ನನ್ನ ಮಗಳು ನನ್ನ ಜೊತೆ ಇರಬೇಕು ಅಲ್ವಾ, ಅದೇ ನ್ಯಾಯ. ಇಷ್ಟು ವರ್ಷ ಅವ್ರ ಜೊತೆ ಇರಬೇಕಾಗಿ ಬಂದದ್ದು ವಿಧಿ ಆಟ ಅಷ್ಟೇ. ಆದರೆ ಇನ್ಮೇಲೆ ಅವಳು ನನ್ನ ಮಗಳಾಗಿ ನನ್ನ ಜೊತೆನೇ ಇರಬೇಕು. ಅವಳಿನ್ನೂ ಚಿಕ್ಕ ಹುಡುಗಿ, ತಿಳುವಳಿಕೆ ಇಲ್ಲದೆ ಏನೇನೋ ಮಾತಾಡ್ತಾಳೆ. ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡೋದು ಸರಿನಾ ಅಂತ ಅಂದ್ರು. ಆಗ ಕೂಡ ಬಾಂಧವ್ಯ ಮೋಹನ್ ಅವರನ್ನ ಬಿಟ್ಕೊಡ್ಲಿಲ್ಲ. ನಾನೇನ್ ಚಿಕ್ಕ ಹುಡುಗಿಯಲ್ಲ, ನನಗೆಲ್ಲ ಅರ್ಥ ಆಗತ್ತೆ, ಅದಕ್ಕೆ ಹೇಳ್ತಾ ಇರೋದು, ನಾನು ನಿಮ್ ಜೊತೆ ಬರೋದಿಲ್ಲ ಅಂತ ಮುಖ ತಿರುಗಿಸ್ಕೊಂಡು ನಿಂತ್ಕೊಂಡ್ಬಿಟ್ಲು. ಇಬ್ಬರ ಮಾತುಗಳನ್ನ ಕೇಳ್ತಾ ಇದ್ದ ವಿಶ್ವಾಸ್ ಆಗ್ಲೂ ತರಲೇ ಸ್ವಭಾವವೇ. ಅಣ್ಣನನ್ನು ಪಕ್ಕ ಕೇಳ್ಕೊಂಡು, ಅಣ್ಣ, ಟಿವಿನಲ್ಲಿ ನೀನಾ ನಾನಾ ಅಂತ ಒಂದು ಪ್ರೋಗ್ರಾಮ್ ಬರ್ತಿತ್ತು ಗೊತ್ತಾ, ಅದೇ ಲಕ್ಷ್ಮಿ ಅವರು ನಡ್ಸ್ಕೊಡ್ತಾ ಇದ್ರಲ್ಲ ಆ ಪ್ರೋಗ್ರಾಮ್, ಇವರನ್ನ ಆ ಪ್ರೋಗ್ರಾಮಿಗೆ ಕಳಿಸಿ ಕೊಟ್ಬಿಡೋಣ, ಏನಂತೀ ಅಂದ. ಉಲ್ಲಾಸ್ಗೆ ಯಾರಿಗೂ ಕಾಣದ ಹಾಗೆ ಅವನ ಕಾಲ್ ತುಳಿದು ಕೆಂಗಣ್ಣು ಬೀರಿದ್ದ. ಗಂಭೀರವಾದ ಸನ್ನಿವೇಶದಲ್ಲೂ ಹಾಸ್ಯ ಮಾಡ್ತಾ ಇರೋ ತಮ್ಮನ ಮೇಲೆ ಕೆಟ್ಟ ಕೋಪ ಬಂದಿತ್ತು ಅವನಿಗೆ. ಮುಂದೆ ಒಂದು ಮಾತನಾಡಿದ್ರೆ ಹೊಡೆತ ಖಂಡಿತ ಅಂತ ತಿಳಿದ ವಿಶ್ವಾಸ್ ಪಾಪ ಸುಮ್ಮನೆ ನಿಂತ್ಕೊಂಡ್ಬಿಟ್ಟ. ವಾತ್ಸಲ್ಯ ಮಾತು ಮುಂದುವರೆಸಿದ್ಲು. ಇಷ್ಟು ವರ್ಷ ಅಮ್ಮ ಇಲ್ಲದೆ ಇದೆಯಲ್ಲ, ಒಂದ್ಸಲ ಆದ್ರೂ ನಿನಗೆ ಅಮ್ಮ ಬೇಕು ಅಂತ ಅನ್ಸಿಲ್ವಾ? ಇವಾಗ ಸಿಕ್ಕಿರೋರನ್ನ ದೂರ ತಳ್ತಾ ಇದ್ದೀಯಲ್ಲ, ಇದು ಸರಿನಾ ಬಾಂಧವ್ಯ ಅಂತ ಕೇಳಿದ್ಲು. ಆಗ ಬಾಂಧವ್ಯ, ಇಷ್ಟು ವರ್ಷ ನನಗೆ ಅಮ್ಮ ಇಲ್ಲ ಅನ್ನೋ ಫೀಲ್ ಯಾವತ್ತೂ ಬರದೇ ಇರೋ ಹಾಗೆ ಅನ್ಕೊಂಡಿದ್ದಾರೆ. ವಾತ್ಸಲ್ಯ ಹಾಗೆ ಕೇಳಿದಾಗ ಬಾಂಧವ್ಯ, ಇಷ್ಟು ವರ್ಷ ನನಗೆ ಅಮ್ಮ ಇಲ್ಲ ಅನ್ನೋ ಫೀಲ್ ಯಾವತ್ತೂ ಬರದೇ ಇರೋ ಹಾಗೆ ನನ್ನ ಪಪ್ಪ ನನ್ನ ನೋಡ್ಕೊಂಡಿದ್ದಾರೆ. ನಾನ್ ನಿಮ್ಮಿಂದ ದೂರ ಆಗಿದ್ದು ನಿಮ್ ತಪ್ಪು ಅಲ್ಲ, ನನ್ನ ತಪ್ಪು ಅಲ್ಲ, ಅದು ದೈವಿಚ್ಛೆ. ಆದ್ರೆ ಇವಾಗ ಪಪ್ಪನಿಂದ ನಾನ್ ದೂರ ಆದ್ರೆ ಅದು ನನ್ನ ಕಡೆಯಿಂದ ಗೊತ್ತಿದ್ದು ಆದ ತಪ್ಪಾಗತ್ತೆ. ನನ್ನ ನಿಮ್ ಜೊತೆ ಬಲವಂತವಾಗಿ ಹೇಳ್ಕೊಂಡು ಹೋಗೋಕೆ ನೋಡ್ತಾ ಇದ್ದೀರಲ್ಲ, ಇದು ಸರಿನಾ ಅಂತ ಕೇಳಿದ್ಲು. ಆಗ ಶಂಕರ್, ಪುಟ್ಟಿ, ನೀನ್ ಸ್ವಲ್ಪ ಸುಮ್ಮನೆ ಇರು ಅಂತ ಅಂದ್ರು. ಆಗ ಶಂಕರ್ ಸಹ ಸವಿತಾ ಅವರ ಹತ್ರ, ಸವಿ, ಪುಟ್ಟಿ ವಯಸ್ಸಿನಲ್ಲಿ ಚಿಕ್ಕವಳೇ ಆಗಿರಬಹುದು, ಆದ್ರೆ ಅವಳು ತಗೊಂಡಿರೋ ತೀರ್ಮಾನ ಸರಿಯಾಗೇ ಇದೆ. ಪುಟ್ಟಿ ಮೋಹನ್ನ ಎಷ್ಟು ಇಷ್ಟಪಡ್ತಾಳೆ, ಅವನನ್ನ ಎಷ್ಟು ಹಚ್ಕೊಂಡಿದ್ದಾಳೆ ಅಂತ ನೀನೇ ನೋಡ್ತಾ ಇದ್ದೀಯ. ನೀನು ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋದ್ರೆ ಅವಳು ಖುಷಿಯಾಗಿರೋದಿಲ್ಲ, ಮೋಹನಾನು ಖುಷಿಯಾಗಿರೋದಿಲ್ಲ. ಅವಳು ಹಾಗಿದ್ರೆ ತಾಯಿಯಾದ ನೀನು ಕೂಡ ಸಂತೋಷವಾಗಿರೋದಿಲ್ಲ. ನನ್ನ ಮಾತು ಕೇಳು, ಅವಳು ಮೋಹನ್ ಜೊತೆನಲ್ಲೇ ಇರಲಿ, ಹಾಗಂತ ಅವಳಿಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅವಳಿಗೆ ನೀನೇ ತಾಯಿ, ಅವಳ ಬಗ್ಗೆ ಏನೇ ತೀರ್ಮಾನ ತಗೋಬೇಕಾದ್ರೂ ನೀನೇ ತಗೋಬೇಕು. ದಯವಿಟ್ಟು ಇದಕ್ಕೆ ಒಪ್ಕೋ ಸವಿ ಅಂತ ಮನವಿ ಮಾಡಿಕೊಂಡ್ರು. ಹುಸಿ ನಕ್ಕ ಸವಿತಾ, ಚೆನ್ನಾಗಿದೆ ಅಣ್ಣ ನೀನು ಹೇಳ್ತಾ ಇರೋದು. ನಾನು ಆಸ್ಪತ್ರೆಗೆ ಬಂದಾಗ ನೀನು ನನ್ನ ಮೊದಲನ ಹಾಗೆ ಮಾತಾಡ್ಸೋದು ನೋಡಿ ನಿಂಗೆ ನನ್ನ ಮೇಲೆ ಯಾವ ಕೋಪನೂ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನಾನು ಹೇಳ್ದೆ ಕೇಳ್ದೆ ಮದ್ವೆ ಮಾಡ್ಕೊಂಡು ನಿಮ್ಗೆಲ್ಲ ಅವಮಾನ ಮಾಡಿ ಹೋದೆ ಅಂತ ಇವತ್ತು ಈ ರೀತಿ ಸೇಡ್ ತಿರುಗಿಸ್ಕೊಳ್ತಾ ಇದೆಯಾ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಸಮಾಧಾನವಾಗಿ ಮಾತಾಡಿಸಿ ನಿನ್ನ ಫ್ರೆಂಡ್ ಜೊತೆ ಬಾಂಧವ್ಯಗಳನ್ನ ಕಳಿಸೋದಿಕ್ಕೆ ನೀನಿಷ್ಟು ಪ್ಲಾನ್ ಮಾಡ್ತಾ ಇದೆಯಾ ಅಂತ ನನಗೆ ಗೊತ್ತೇ ಆಗಲಿಲ್ಲ ನೋಡು. ಇಷ್ಟು ವರ್ಷ ಆದ್ಮೇಲೆ ನನಗೆ ನನ್ನ ಮಗಳು ಸಿಕ್ಕಿದ್ದಾಳೆ. ಮೊದಲಿಂದಲೂ ಅಮ್ಮ ಇಲ್ಲದೆ ಬೆಳೆದ ಹುಡುಗಿ, ನನಗೂ ಅಮ್ಮ ಇರಬೇಕಿತ್ತು ಅನ್ನೋ ಕೊರಗಿದ್ದೇ ಇರುತ್ತೆ ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಅಲ್ವಾ? ಏನಂದೆ ನೀನು? ಅವಳಿಗೆ ಸಂಬಂಧಪಟ್ಟಿರೋ ಯಾವುದೇ ವಿಷಯ ಆದ್ರೂ ನಾನು ತೀರ್ಮಾನ ತಗೋಬೇಕಾ? ನನ್ನ ಜೊತೆ ಅವಳನ್ನ ಕರ್ಕೊಂಡು ಹೋಗೋದಿಕ್ಕೆ ಹೋಗ್ತೀನಿ ಅನ್ನೋ ಚಿಕ್ಕ ನಿರ್ಧಾರಕ್ಕೆ ನೀವು ಯಾರೂ ಒಪ್ಪಿಗೆ ಕೊಡ್ತಾ ಇಲ್ಲ ಅಂದಮೇಲೆ ಅವಳ ಬಗ್ಗೆ ನಾನು ಯಾವ ನಿರ್ಧಾರ ತಗೊಳ್ಳೋದಿಕ್ಕೆ ಸಾಧ್ಯ? ತಗೊಂಡ್ರೂ ನೀವೆಲ್ಲ ನನಗೆ ಅದಕ್ಕೆ ಒಪ್ಪಿಗೆ ಕೊಡ್ತೀರಾ? ನೋಡಿದ್ಯಾ ಅಮ್ಮ, ನಿನ್ನ ಮಗ ನನ್ನ ಮೇಲೆ ಹೇಗೆ ತೀರಿಸ್ಕೊಳ್ತಾ ಇದ್ದಾನೆ ಅಂತ ಗೌರಮ್ಮನವರ ಕಡೆ ನೋಡಿ ಹೇಳಿದ್ರು ಸವಿತಾ. ಅವ್ರ ಜಗಳ ನೋಡ್ತಾ ನಿಂತ ಉಲ್ಲಾಸ್ ಮತ್ತೆ ವಿಶ್ವಾಸ್ ಮುಂದೆ ನಡೆಯುತ್ತೋ ಅಂತ ಎದುರು ನೋಡ್ತಾ ಇದ್ರು. ಉಲ್ಲಾಸ್ಗೆ ಬಾಂಧವ್ಯಳ ನಿರ್ಧಾರದ ಬಗ್ಗೆ ಮುಂಚೆನೇ ಗೊತ್ತಿದ್ರಿಂದ ಅವಳು ಈ ಸಂದರ್ಭವನ್ನ ಹೇಗ್ ನಿಭಾಯಿಸ್ತಾಳೆ ಅಂತ ನೋಡ್ತಾ ಇದ್ರೆ, ಬಾಂಧವ್ಯಳ ನಿರ್ಧಾರ ಕೇಳಿ ಅವಳನ್ನ ಆಶ್ಚರ್ಯದಿಂದ ನೋಡ್ತಾ ನಿಂತಿದ್ದ ವಿಶ್ವಾಸ್. ಆಗ ಶಂಕರ್ ತಂಗಿ ಹೇಳಿದ ಮಾತನ್ನು ಕೇಳಿ, ಸವಿ, ನಾನು ಸೇಡ್ ತೀರಿಸ್ಕೊಳ್ಳೋ ಹಾಗಿದ್ರೆ ನಿನ್ ಮನೆವರೆಗೂ ಬರೋಕೆ ಬಿಡ್ತಾ ಇರಲಿಲ್ಲ. ಬಾಂಧವ್ಯ ನಿನ್ ಮಗಳು ಅಂತ ಗೊತ್ತಾದ್ಮೇಲೆ ಅದು ನಿಂಗೆ ಗೊತ್ತಾಗದೇ ಇರೋ ಹಾಗೆ ಮಾಡ್ತಿದ್ದೆ. ನಿನ್ನ ಮೇಲೆ ಯಾರಿಗೂ ಕೋಪ ಇಲ್ಲ,
ನಿನ್ಮೇಲೆ ಸೇರ್ ತೀರ್ಸ್ಕೋಬೇಕು ಅನ್ನೋ ಉದ್ದೇಶ ಕೂಡ ಇಲ್ಲ. ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಮನವಿ ಮಾಡಿಕೊಂಡ್ರು ಮತ್ತೊಮ್ಮೆ. ಅವರ ಮಾತು ಕೇಳ್ತಾ ಇದ್ದ ವಾತ್ಸಲ್ಯ, ನಮ್ಮಮ್ಮ ಏನೇ ಹೇಳಿದ್ರು ಅದು ತಪ್ಪು ಅಲ್ವಾ? ನೀವೆಲ್ಲ ಅಮ್ಮನ ಮಾತಿಗೆ ಬೆಲೆನೇ ಕೊಡ್ತಿಲ್ಲ. ನಿಮ್ಮ ಮಾತೆ ನಡಿಬೇಕು ಅಂತ ಅಂದಮೇಲೆ ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ ಅಂತ ಶಂಕರ್ ಅವ್ರ ಮೇಲೆ ರೇಗೋಕ್ ಶುರು ಮಾಡಿದ್ಲು. ಆಗ ಶಂಕರ್ ಕೂಡ, ವಾತ್ಸಲ್ಯ ನೀನ್ ಮಾತಾಡ್ಬೇಡ, ಸ್ವಲ್ಪ ಸುಮ್ಮನೆ ಇದ್ಬಿಡು ಅಂತ ಅಂದ್ರು. ಆಗ ಸವಿತಾ, ಅವಳು ಯಾಕೆ ಮಾತಾಡಬಾರ್ದು? ಅವಳು ಹೇಳೋದ್ರಲ್ಲಿ ತಪ್ಪೇನಿದೆ? ಬಾಂಧವ್ಯ ಮಾತಾಡಿದ್ರೆ ಅದನ್ನ ಸರಿ ಅಂತೀರಾ, ಅದೇ ನನ್ನ ಮಗಳು ಮಾತಾಡಿದ್ರೆ ಸುಮ್ಮನಿರು ಅಂತ ಅಂತೀರಾ ಅಂತ ಕೋಪ ಮಾಡಿಕೊಂಡ್ರು. ಆಗ ಕೂಡ ಶಂಕರ್ ಸಮಾಧಾನವಾಗಿ, ಸವಿ, ಇಲ್ಲಿ ಯಾರು ಮಾತಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಸಮಸ್ಯೆ ಬಗೆಹರಿಯೋದು ಮುಖ್ಯ. ಪುಟ್ಟಿನ ನೀವು ನಿಮ್ಮ ಜೊತೆ ಕರ್ಕೊಂಡು ಹೋಗ್ತೀರಾ ಅನ್ನೋವಾಗ ಅದ್ರ ಬಗ್ಗೆ ಅವಳು ತಾನೇ ಯೋಚನೆ ಮಾಡಬೇಕು. ನಾನು ಏನೇ ಹೇಳಿದ್ರು ಅದು ತಪ್ಪು ಅನ್ನೋ ಹಾಗೆ ಮಾತಾಡಬೇಡ ಅಂತ ಅಂದ್ರು. ಅವ್ರ ಮಾತು ಕೇಳಿ ಮೌನವಾಗಿದ್ದ ಸವಿತಾ ಬಳಿ ಬಂದ ಸುಧಾ, ಸವಿ, ಒಂದ್ ನಿಮಿಷ ನನ್ನ ಜೊತೆ ಬಾ, ಹೊರಗಡೆ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋದ್ರು. ಸುಧಾ ಏನ್ ಹೇಳ್ಬೋದು, ಸವಿತಾ ತನ್ನ ನಿರ್ಧಾರ ಬದಲಾಯಿಸ್ತಾರ ಅಂತ ಮನೆಯವರೆಲ್ಲ ಯೋಚನೆ ಮಾಡ್ತಾ ಇದ್ರು. ಇತ್ತ ಸುಧಾ ಅವರು ಸವಿತಾ ಅವ್ರನ್ನ ಆಚೆ ಕರ್ಕೊಂಡು ಹೋಗಿ ಏನೋ ಹೇಳೋದಿಕ್ಕೆ ಶುರು ಮಾಡಿದ್ರು. ಅದನ್ನ ಕಂಡ ವಿಶ್ವಾಸ್, ಅಣ್ಣ, ಇವರೆಲ್ಲ ಬಾಂಧವ್ಯನ ಯಾವುದೋ ಪ್ರಾಪರ್ಟಿ ಅನ್ಕೊಂಡ್ಬಿಟ್ಟಿದ್ದಾರೆ. ಎಲ್ರೂ ಅವಳು ನಂಗ್ಬೇಕು ಅಂತ ಅಂದ್ರೆ ಪಾಪ ಅವಳೇನ್ ಮಾಡ್ತಾಳೆ ಅಂತ ಅಂದ. ಆಗ ಕೂಡ ಉಲ್ಲಾಸ್ ತಮ್ಮನನ್ನ ರೇಗ್ತಾ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ, ಸುಮ್ಮನೆ ಏನೇನೋ ಮಾತಾಡ್ಬೇಡ, ಯಾರೇನೋ ಅಂದ್ರೂ ಮೋಹನ್ ಅಂಕಲ್ ಜೊತೆನೆ ಅವಳಿರೋದು ಅಂತ ಅಂದ. ಸವಿತನ್ನ ಆಚೆ ಕರ್ಕೊಂಡು ಬಂದ ಸುಧಾ, ಸವಿ, ನಿನಗೆ ಬಾಂಧವ್ಯ ಸಿಕ್ಕಿರೋದಕ್ಕೆ ಎಷ್ಟು ಸಂತೋಷ ಆಗ್ತಿದೆ ಅನ್ನೋದು ನೀನು ಅವಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಮಾಡ್ತಾ ಇರೋ ಆಟದಲ್ಲೇ ಗೊತ್ತಾಗುತ್ತೆ. ಇವಾಗ ನೀನ್ ಅವಳ ಮೇಲೆ ತೋರಿಸ್ಬೇಕಾಗಿರೋದು ಪ್ರೀತಿನ ಹೊರತು ಅಧಿಕಾರ ಅಲ್ಲ. ನೀನೇ ಅವಳಮ್ಮ ಅಂತ ಗೊತ್ತಾದಾಗಿಂದ ಅವಳ ಮನಸ್ಸಲ್ಲಿ ಎಷ್ಟೆಲ್ಲ ಗೊಂದಲಗಳಿರಬೇಕು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡೇ ನೀನು ನಿಮ್ಮಣ್ಣ ಮಾತಾಡ್ತಾ ಇರೋದು. ಇವಾಗ ಹಠ ಮಾಡಿ ಬಾಂಧವ್ಯ ದೃಷ್ಟಿನಲ್ಲಿ ನೀನ್ ಕೆಟ್ಟವಳು ಆದ್ರೆ ಇಷ್ಟು ವರ್ಷ ಆದ್ಮೇಲೆ ಸಿಕ್ಕಿರೋ ಮಗಳು ನಿಜವಾಗ್ಲೂ ನೀನ್ ಕೈ ತಪ್ಪಿ ಹೋಗ್ತಾಳೆ. ಅತ್ತೆ ಕೋಪದಲ್ಲಿ ಏನೇ ಮಾತಾಡ್ಲಿ, ನೀನು ಮಾತ್ರ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಅವಳ ಮಾತನ್ನ, ನಿರ್ಧಾರನ ನೀನ್ ತಪ್ಪು ಅಂತ ಇದ್ರೆ ಅವಳು ನಿನ್ನನ್ನ ನೋಡೋ ದೃಷ್ಟಿಕೋನನೇ ಬದಲಾಗೋಗ್ಬಿಡುತ್ತೆ. ನೀನ್ ಸಿಕ್ದೆ ಅನ್ನೋ ಒಂದೇ ಕಾರಣಕ್ಕೆ ಅವಳು ಇಷ್ಟು ವರ್ಷ ಹೇಗಿದ್ಲು, ಅವಳು ಇಷ್ಟ ಕಷ್ಟ ಎಲ್ಲದನ್ನು ಬಿಟ್ಟು ನೀನ್ ಹೇಳ್ದಾಗೆ ಬದಲಾಗೋದಿಕ್ ಸಾಧ್ಯನಾ ಹೇಳು ಅಂತ ಹೇಳಿದ್ರು. ಸುಧಾ ಹೇಳಿದ ಮಾತು ಕೇಳಿ ಯೋಚನೆ ಮಾಡ್ತಾ ನಿಂತ ಸವಿತಾ ಅವ್ರಿಗೆ ತನ್ನ ಹತ್ತಿಗೆ ಹೇಳ್ತಾ ಇರೋದು ಸರಿ. ನಾನೀಗ ಹಠ ಹಿಡಿದ್ರೆ ನನಗೆ ಈಗಷ್ಟೇ ಸಿಕ್ಕಿರೋ ಮಗಳು ನನ್ನ ಪಾಲಿಗೆ ಇರೋದಿಲ್ಲ, ನನ್ನವರನ್ನ ಕಳೆದುಕೊಳ್ಳೋ ಪರಿಸ್ಥಿತಿ ಕೂಡ ಬರಬಹುದು ಅಂತ ಅನಿಸಿ, ಸರಿ ಅದಕ್ಕೆ ನೀವು ಹೇಳಿದಾಗೆ ಆಗ್ಲಿ, ನಾನು ಬಾಂಧವ್ಯ ವಿಷಯದಲ್ಲಿ ಹಠ ಮಾಡೋದಿಲ್ಲ, ನೀವೆಲ್ಲ ಹೇಗೆ ಹೇಳ್ತೀರೋ ಹಾಗೆ ಆಗ್ಲಿ ಅಂತ ಅಂದ್ರು. ಸವಿತಾ ಹೇಳಿದ ಮಾತು ಕೇಳಿ ಖುಷಿಯಾದ ಸುಧಾ, ಸದ್ಯ ನಾನು ಹೇಳಿದ ಮಾತು ಕೇಳಿಸ್ಕೊಂಡಿಯಲ್ಲ, ಸರಿ ಇವಾಗ ಬಾ ಒಳಗಡೆ ಹೋಗೋಣ ಅಂತ ಹೇಳಿ ಅವರು ಮುಂದೆ ಹೋದ್ರು. ಸವಿತಾ ಕೂಡ ಅತ್ತಿಗೆಯನ್ನ ಹಿಂಬಾಲಿಸಿದ್ರು. ಒಳಗ್ ಬಂದ ಸವಿತಾ ಅಣ್ಣನ ಕಡೆ ತಿರುಗಿ, ಅಣ್ಣ, ನಾನು ಹಾಗೆಲ್ಲ ಮಾತಾಡಬಾರ್ದಾಗಿತ್ತು, ನೀವೆಲ್ಲ ಸೇರಿ ತಗೊಂಡ ನಿರ್ಧಾರ ಸರಿಯಾಗೇ ಇದೆ, ನಾನೇ ಇಂದು ಮುಂದೆ ಯೋಚನೆ ಮಾಡದೆ ಮಾತಾಡ್ಬಿಟ್ಟೆ, ಸಾರಿ ಅಂತ ಅಂದ್ರು. ಆಗ ಶಂಕರ್, ಪರವಾಗಿಲ್ಲ ಸವಿ, ನಾವು ಹೇಳಿದ್ದು ನಿನ್ನ ಮತ್ತೆ ನಿನ್ನ ಮಕ್ಕಳ ಒಳ್ಳೇದಕ್ಕೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀಯಲ್ಲ, ನನಗಷ್ಟು ಸಾಕು ಅಂತ ಅಂದ್ರು. ಆಗ ಗೌರಮ್ಮನವರು, ಇದೇನೋ ಇದು, ಇಷ್ಟು ಹೊತ್ತು ಪುಟ್ಟಿನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತಿದ್ದೆ, ಇವಾಗ ನೋಡಿದ್ರೆ ಇವರೆಲ್ಲ ಹೇಳಿದೆ ಸರಿ ಅಂತಿದ್ಯಾ ಅಂತ ಮಗಳನ್ನ ನೋಡಿದ್ರು. ಆಗ ಸವಿತಾ, ಅಮ್ಮ, ತುಂಬಾ ಯೋಚನೆ ಮಾಡಿನೇ ಈ ಮಾತು ಹೇಳ್ತಾ ಇದ್ದೀನಿ. ಮಗಳು ಸಿಕ್ಕಿದ್ದಾಳೆ ಅನ್ನೋ ಖುಷಿಗೆ ಅವಳ ಪ್ರಪಂಚದಿಂದ ದೂರ ಮಾಡಿ ನನ್ನ ಜೊತೆ ಕರ್ಕೊಂಡು ಹೋಗ್ಬಿಟ್ರೆ ಅವಳು ಖುಷಿಯಾಗಿರೋದಿಲ್ಲ ಅನ್ನೋದು ಗೊತ್ತಾಯ್ತು, ಅದಕ್ಕೆ ಈ ತೀರ್ಮಾನ ಅಂತ ಅಂದ್ರು. ಅವ್ರ ಮಾತು ಕೇಳ್ತಾ ಇದ್ದ ಎಲ್ಲರಿಗೂ ಸಂತೋಷ ಆಯ್ತು. ಆದರೆ ವಾತ್ಸಲ್ಯ ಮಾತ್ರ ಮನಸ್ಸಿನಲ್ಲೇ, ನಮ್ಮಮ್ಮನಿಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ಲ, ಇವರೆಲ್ಲರೂ ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇದ್ದಾರೆ, ಇಲ್ಲಿ ನಮ್ಮಮ್ಮನ ಮಾತು ನಡೆಯೋದಿಕ್ಕೆ ಹೇಗೆ ಸಾಧ್ಯ, ಎಲ್ಲರೂ ಈ ಮೋಹನ್ ಅಂಕಲ್ ಪರ ಇರುವಾಗ ಅಂತ ಮನಸ್ಸಿನಲ್ಲೇ ಬೈಕೊಂಡು ಅಲ್ಲಿಂದ ಆಚೆ ಬಂದ್ಬಿಟ್ಲು. ಬಾಂಧವ್ಯ ತನ್ನಪ್ಪನ ಬಳಿ ಬಂದು ಅವ್ರನ್ನ ಅಪ್ಕೊಂಡು, ಪಪ್ಪ, ನಂಗೆ ತುಂಬಾ ಖುಷಿ ಆಗ್ತಿದೆ, ಯಾರೇ ಬರ್ಲಿ ನನ್ನ ನಿನ್ನಿಂದ ದೂರ ಮಾಡೋದಿಕ್ಕಾಗಲ್ಲ ಅಂತ ಹೇಳಿದ್ಲು. ಅವಳು ಸಂತೋಷನ ಮನೆಯವರೆಲ್ಲ ಗಮನಿಸಿದ್ರು. ಶಂಕರ್ ಕೂಡ ಸಂತೋಷದಿಂದ ಆಗೋದೆಲ್ಲ ಒಳ್ಳೇದಕ್ಕೆ, ಇವಾಗ ಸಂತೋಷನ ಅಂತ ಹೇಳಿ ನಗೋಕ್ ಶುರು ಮಾಡಿದ್ರು. ಮತ್ತೆ ಮನೆಯವರು ಯಾರು ಈ ವಿಷಯದ ಬಗ್ಗೆ ಮಾತನಾಡದೆ ವಾತ್ಸಲ್ಯ ಮತ್ತೆ ಸವಿತಾ ಬಗ್ಗೆ ವಿಚಾರಿಸ್ಕೊಳ್ತಾ ಇದ್ರು ಅಷ್ಟೇ. ಸವಿತಾ ಅವರ ಗಂಡ ತೀರ್ಕೊಂಡ್ಮೇಲೆ ಅವರ ಗಂಡನ ಕೆಲಸವನ್ನ ಅನುಕಂಪದ ಆಧಾರದ ಮೇಲೆ ಅವರಿಗೆ ಕೊಟ್ಟಿದ್ರು. ಅವರು ಮೈಸೂರಿನ ಸ್ಕೂಲ್ ಒಂದರಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರು. ವಾತ್ಸಲ್ಯ ಬೆಂಗಳೂರಿನಲ್ಲಿರೋ ಕಾಲೇಜ್ ಒಂದರಲ್ಲಿ 3ನೇ ವರ್ಷದ ಇಂಜಿನಿಯರಿಂಗ್ ಓದ್ತಾ ಇದ್ಲು. ಆ ವಿಷಯ ತಿಳಿದ ಶಂಕರ್, ಸವಿ, ವಾತ್ಸಲ್ಯಕ್ಕೆ ಮೈಸೂರಿನಲ್ಲೇ ಇರೋ ಕಾಲೇಜಿನಲ್ಲಿ ಸೀಟ್ ಸಿಗ್ಲಿಲ್ವಾ, ಅದನ್ನ ಅವಳನ್ನ ಯಾಕೆ ಬೆಂಗಳೂರು ಕಾಲೇಜಿಗೆ ಸೇರಿಸಿರೋದು ಅಂತ ಕೇಳಿದ್ರು. ಆಗ ಸವಿತಾ,
ಅಣ್ಣ, ಶಶಿಧರ್ ಅವರು ತೀರ್ಕೊಂಡಾಗ ಇವಳು PUC ಓದ್ತಾ ಇದ್ಲು. ಅವಾಗಿನ್ನೂ ಶಶಿಧರ್ಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿತ್ತು. ಅವ್ರು ತೀರ್ಕೊಂಡ್ಮೇಲೆ ಅವ್ರ ಕೆಲಸ ನನಗೆ ಸಿಕ್ತು. ಆಮೇಲೆ ಚಿನ್ನುಗೆ ಬೆಂಗಳೂರಲ್ಲಿರೋ ಒಳ್ಳೆ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ತು. ಮೈಸೂರಿನಲ್ಲೇ ಇದ್ರೆ ಅವಳ ಅಪ್ಪನ ನೆನಪು ಕಾಡುತ್ತೆ ಅಂತ ನಾನು ಬೆಂಗಳೂರಿಗೆ ಟ್ರಾನ್ಸ್ಫರ್ ತಗೊಂಡು ಬರೋಣ ಅಂತ ಅನ್ಕೊಂಡೆ. ಆದರೆ ಅದು ಆಗಲಿಲ್ಲ. ಅದಕ್ಕೆ ಇವಳನ್ನ ಹಾಸ್ಟೆಲ್ನಲ್ಲಿ ಬಿಟ್ಟು ನಾನು ಅಲ್ಲೇ ಇದ್ದೆ. ಇವಾಗ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ. ಅದಕ್ಕೆ ಇಲ್ಲೇ ಬಾಡಿಗೆಗೆ ಮನೆ ಹುಡುಕ್ತಾ ಇದ್ದೀನಿ ಅಂತ ಅಂದ್ರು. ಆಗ ಶಂಕರ್, ಹೋ ಅದಕ್ಕೆ ಇರಬೇಕು, ಮೋಹನ ನಿನ್ನ ಮೈಸೂರಲ್ಲಿ ನೋಡಿದ್ದೀನಿ ಅಂತ ಹೇಳ್ದ. ನಿನ್ನ ಹುಡುಕೊಂಡು ನಾನು ಮತ್ತೆ ಮೋಹನ ಇಬ್ರು ದಾವಣಗೆರೆನೆಲ್ಲ ಹೋಗಿ ಬಂದ್ವಿ ಗೊತ್ತಾ ಅಂತ ಹೇಳಿ ಎಲ್ಲಾ ವಿಷಯವನ್ನು ಹೇಳ್ಕೊಳ್ತಾ ಇದ್ರು ತಂಗಿ ಹತ್ರ. ಆಗ ಸವಿತಾ, ಅಣ್ಣ, ನಾವು ದಾವಣಗೆರೆಯಲ್ಲಿ ಇರ್ಲೇ ಇಲ್ಲ. ಅವ್ರಿಗೆ 3 ವರ್ಷಕ್ಕೂ ಒಂದ್ಸಲ ಅಥವಾ 4 ವರ್ಷಕ್ಕೂ ಒಂದ್ಸಲ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಹಾಗಾಗಿ ಎಷ್ಟೋ ಊರುಗಳಲ್ಲಿ ಇದ್ದು ಅಭ್ಯಾಸ ಆಗ್ಬಿಟ್ಟಿದೆ. ಚಿನ್ನು ಹುಟ್ಟಿದಾಗ ನಾವು ಬೆಂಗಳೂರಿನಲ್ಲೇ ಇದ್ವಿ ಅಂತ ಅಂದ್ರು. ಸವಿತಾ ಅವರು ಮನೆ ಹುಡುಕ್ತಾ ಇರೋ ವಿಷಯ ತಿಳಿದ್ ಸುಧಾ, ಸವಿ, ನೀನ್ ಯಾಕೆ ಬಾಡಿಗೆ ಮನೆ ಹುಡುಕ್ಬೇಕು, ನಮ್ಮನೆಯಲ್ಲೇ ಇರ್ಬೋದಲ್ವಾ ಅಂತ ಕೇಳಿದ್ರು. ಆಗ ಸವಿತಾ, ನಾನು ಯಾರಿಗೂ ಹೊರೆ ಆಗೋದಿಕ್ಕೆ ಇಷ್ಟಪಡೋದಿಲ್ಲ ಅಂತ ನಯವಾಗಿ ಅವ್ರ ಮಾತನ್ನ ತಿರಸ್ಕರಿಸಿ ತಾವು ಅದಾಗ್ಲೇ ಬೇರೆ ಮನೆ ನೋಡಿರೋದಾಗಿ ಹೇಳಿ ಎಲ್ರನ್ನೂ ಸುಮ್ಮನೆ ಇರಿಸಿದ್ರು. ಸವಿತಾರ ನಿರ್ಧಾರ ಕೇಳಿ ಕೋಪಗೊಂಡ ವಾತ್ಸಲ್ಯ ರೂಮ್ನಲ್ಲಿ ಒಬ್ಳೇ ಕುಳಿತಿರ್ಬೇಕಾದ್ರೆ ಅಲ್ಲಿಗೆ ಬಂದ ಬಾಂಧವ್ಯ, ಸಾರಿ ವಾತ್ಸಲ್ಯ, ನನ್ನ ಮಾತಿಂದ ನಿನಗೆ ಬೇಜಾರಾಗಿರ್ಬೋದು, ಬಟ್ ನನ್ನ ಸಿಚುಯೇಷನ್ನ ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಅಂದ್ಲು. ಆಲ್ರೆಡಿ ಕೋಪದಲ್ಲಿದ್ದ ವಾತ್ಸಲ್ಯ, ನಿನ್ನಿಷ್ಟ, ಏನಾದ್ರೂ ಮಾಡ್ಕೊ, ಮೊದಲು ನಮ್ಮಮ್ಮಂಗೆ ಬೈಬೇಕು. ಅಣ್ಣ ಸಿಕ್ಕಿದ್ರು ಅಂತ ಓಡಿ ಈ ಮನೆಗೆ ಬಂದಿದ್ದಕ್ಕೆ ಒಳ್ಳೆ ಮರ್ಯಾದೆನೇ ಸಿಕ್ತು. ಅದಕ್ಕೆ ಕಾರಣ ನಮ್ಮಮ್ಮನಿಂದ ಅಣ್ಣನ ಮೇಲಿರೋ ಪ್ರೀತಿ. ಆದ್ರೆ ಇವರಿಗೆ ನಮ್ಮಮ್ಮನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ ಅಂದು. ಆಗ ಬಾಂಧವ್ಯ, ಹಾಗೆಲ್ಲ ಹೇಳ್ಬೇಡ, ಅಂಕಲ್, ಆಂಟಿ, ಅಜ್ಜಿ ಎಲ್ರೂ ತುಂಬಾ ಒಳ್ಳೆಯವರು. ಅಮ್ಮನಿಗೋಸ್ಕರ ಎಷ್ಟೋ ಕಡೆ ಹುಡುಕಿದ್ದಾರೆ ಗೊತ್ತಾ ಅಂತ ಎಲ್ಲ ವಿಷಯವನ್ನು ವಾತ್ಸಲ್ಯಳಿಗೆ ಹೇಳಿದ್ಲು. ಆದ್ರೂ ವಾತ್ಸಲ್ಯಳಿಗೆ ಅಮ್ಮನ ಪರವಹಿಸಿ ಮಾತನಾಡಿದ ಮನೆಯವರ ಮೇಲಿನ ಕೋಪ ಒಂದ್ ಕಡೆ ಆದ್ರೆ ತನಗೊಬ್ಳಿಗೆ ಸಿಗ್ತಾ ಇದ್ದ ಪ್ರೀತಿಗೆ ಪಾಲುದಾರಳಾಗಿ ಬಂದಿರುವ ಬಾಂಧವ್ಯಳ ಮೇಲೆ ತಾತ್ಸಾರ ಶುರುವಾಗಿತ್ತು. ಅಮ್ಮನ ಮಾತನ್ನ ಧಿಕ್ಕರಿಸಿ ಅವಳ ವಿರುದ್ಧ ಮಾತನಾಡಿದ ಒಡಹುಟ್ಟಿದವಳ ಮೇಲೆ ಅಸಾಧ್ಯ ಕೋಪ ಇವಳಿಗೆ. ಆದ್ರೂ ಅದನ್ನ ಯಾರ ಮುಂದೆನೂ ತೋರಿಸೋ ಹಾಗಿಲ್ಲ. ಯಾವ ಸಂಬಂಧಿಕರ ಒಡನಾಟವೂ ಇಲ್ಲದೆ ಇಷ್ಟು ವರ್ಷ ಬೆಳೆದಿದ್ದಕ್ಕೋ ಏನೋ ಮನೆ ತುಂಬಾ ಜನರಿರೋ ಅವಳ ಮಾವನ ಮನೆ ವಾತ್ಸಲ್ಯಳಿಗೆ ಸ್ವಲ್ಪ ಕೂಡ ಹಿಡಿಸ್ತಾ ಇರಲಿಲ್ಲ. ಅದನ್ನ ಬಾಯಿ ಬಿಟ್ಟು ಹೇಳೇ ಬಿಟ್ಲು ಅವಳು. ಬಾಂಧವ್ಯ, ಈ ಮನೆಯಲ್ಲಿ ಹೇಗಿರ್ತೀಯ ನೀನು? ನನಗಂತೂ ಹಿಂಸೆ ಅನ್ನಿಸ್ತಿದೆ. ಮನೆ ತುಂಬಾ ಜನ, ಪ್ರೈವಸಿನೇ ಇಲ್ಲ ಅಂತ ಹೇಳಿದ್ಲು. ಆಗ ಬಾಂಧವ್ಯ, ಈ ಮನೆ ನನಗೆ ತುಂಬಾ ಖುಷಿ ಕೊಡುವ ಜಾಗಗಳಲ್ಲಿ ಒಂದು ಅಂತ ಹೇಳಿ ನಾನಿಲ್ಲಿಗೆ ಹೇಗ್ ಬಂದೆ ಅಂತ ಎಲ್ಲ ಹೇಳ್ತಾ ಇರ್ಬೇಕಾದ್ರೆ ಅವಳ ಮಾತನ್ನ ಅರ್ಧಕ್ಕೆ ನಿಲ್ಲಿಸಿದ ವಾತ್ಸಲ್ಯ, ಸಾಕ್ ನಿಲ್ಸು, ಬಿಟ್ರೆ ಇವತ್ತೆಲ್ಲ ಇದನ್ನೇ ಹೇಳ್ತೀಯಾ ಅನ್ಸುತ್ತೆ. ಈ ಮನೆ ನೋಡಿದ್ರೆ ನನ್ಗೊಳ್ಳೆ ಮೈಸೂರು ಝೂ ನೋಡ್ದ ಹಾಗಾಗುತ್ತೆ. ನನಗಂತೂ ಸ್ವಲ್ಪ ಕೂಡ ಇಷ್ಟ ಆಗ್ಲಿಲ್ಲ. ನಮ್ ಕಾಲೇಜ್ ಹಾಸ್ಟೆಲ್ ಎಷ್ಟೋ ವಾಸಿ ಅಂತ ಅಂದು. ಅವಳ ಹತ್ರ ಜಗಳ ಆಡೋದಿಕ್ ಮನಸ್ಸಾಗದ ಬಾಂಧವ್ಯ, ಮೇ ಬಿ ನೀನ್ ಬಂದಾಗಿಂದ ಈ ಮನೆಯಲ್ಲಿ ಜಗಳ ಗಲಾಟೆಗಳೇ ಆಗ್ತಿವೆ ಅಲ್ವಾ, ಅದಕ್ಕೆ ನಿನ್ಗೆ ಹಾಗನ್ಸಿದೆ ಅನ್ಸುತ್ತೆ, ಹೋಗ್ಲಿ ಬಿಡು ಅಂತ ಹೇಳಿ ಅವಳ ಬಗ್ಗೆ, ಅವಳು ಓದ್ತಾ ಇರೋ ಕಾಲೇಜ್ ಬಗ್ಗೆ ಮಾತಾಡ್ತಾ ಕೂತ್ಕೊಂಡಿದ್ರು. ಮಾರನೇ ದಿನ ಬೆಳಗ್ಗೆ ಎದ್ದು ತಿಂಡಿ ತಿಂದು ತಯಾರಾದ ಸವಿತಾ ಸುಧಾ ಅವ್ರ ಹತ್ರ ಬಂದು, ಅತ್ತಿಗೆ, ನಾನು ಚಿನ್ನೂನ ಹಾಸ್ಟೆಲ್ಗೆ ಬಿಟ್ಟು ಮೈಸೂರಿಗೆ ಹೊರಡ್ತೀನಿ. ನೆಕ್ಸ್ಟ್ ವೀಕ್ ಹೊಸ ಮನೆಗೆ ಶಿಫ್ಟ್ ಆಗೋಬೇಕಾಗಿದೆ. ಓನರ್ಗೆ ಹೇಳ್ಬಿಟ್ಟು ಬಂದಿದ್ದೀವಿ, ಅದಕ್ಕೆ ಎಲ್ಲ ರೆಡಿ ಮಾಡಬೇಕು ಅಂತ ಅಂದ್ರು. ವಾತ್ಸಲ್ಯಳಿಗೂ ಎಕ್ಸಾಮ್ಸ್ ಇದ್ದರಿಂದ ಯಾರೂ ಅವರನ್ನ ಬೇಡ ಅಂತ ಹೇಳಲಿಲ್ಲ. ಸವಿತಾಗೆ ಮತ್ತೊಮ್ಮೆ ಸಮಾಧಾನ ಮಾಡಿದ ಶಂಕರ್ ವಾತ್ಸಲ್ಯನ ಹಾಸ್ಟೆಲ್ಗೆ ಬಿಟ್ಟು ಹಾಗೆ ಸವಿತಾ ಜೊತೆ ಮೈಸೂರ್ವರೆಗೂ ಹೋಗಿ ಅವ್ರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಅವ್ರ ಜೊತೆ ಹೊರಟು ನಿಂತರು. ಸವಿತಾ ಹೊರಡೋದಕ್ಕೆ ಮುಂಚೆ ಅವ್ರ ಮುಂದೆ ಬಂದು ನಿಂತ ಬಾಂಧವ್ಯ, ಅಮ್ಮ, ನಾನು ನಿನ್ನೆ ನಿಮ್ ಜೊತೆ ಮಾತಾಡಿದ್ದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅಂತ ಅನ್ಕೋತೀನಿ. ದೊಡ್ಡವ್ರು ಮಾತಾಡಬೇಕಾದ್ರೆ ಎದುರು ಮಾತಾಡಬಾರ್ದು ಅನ್ನೋದು ಗೊತ್ತಿದ್ರು ನನಗೋಸ್ಕರ ನಾನು ಮಾತಾಡಲೇಬೇಕಾಯ್ತು. ನನ್ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂಡ್ಲು. ಆಗ ಸವಿತಾ, ನನಗೇನು ಬೇಜಾರಿಲ್ಲ ಬುಟ್ಟಿ, ನನಗೆಲ್ಲ ನಿಧಾನವಾಗಿ ಅರ್ಥ ಆಗ್ತಿದೆ. ನಾನು ಯಾವುದನ್ನೂ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಇನ್ನೇನೋ ಯೋಚನೆ ಮಾಡದೆ ಎಕ್ಸಾಮ್ಸ್ ಪ್ರಿಪೇರ್ ಆಗು ಅಂತ ಹೇಳಿ ಅವಳ ಹಣೆಗೆ ಮುತ್ತಿಟ್ಟು ಎಲ್ಲರಿಗೂ ತಿಳಿಸಿ ಅಲ್ಲಿಂದ ಹೊರಟ್ರು. ಗೇಟ್ ಬಳಿ ನಿಂತಿದ್ದ ಮೋಹನ್ ಅವರ ಹತ್ರ ಬಂದ ಸವಿತಾ ತಾವೇ ಮಾತು ಶುರು ಮಾಡಿ, ನನ್ನ ಕ್ಷಮಿಸ್ಬಿಡಿ ಮೋಹನ್, ನನ್ನ ಮಗಳು ಸಿಕ್ಕ ಖುಷಿ, ನೀವು ಹೇಳಿದ ಸತ್ಯ, ನನ್ನ ನೋವು, ಹತಾಶೆ ಎಲ್ಲ ಒಟ್ಟಿಗೆ ಸೇರ್ಕೊಂಡು ನಿಮ್ಮನ್ನ ಬಾಯಿಗೆ ಬಂದ ಹಾಗೆ ಬೈಯೋ ಹಾಗೆ ಮಾಡಿಬಿಡ್ತು. ನನಗೆ ಬುದ್ಧಿ ಕಲಿಸೋದಿಕ್ಕೆ ನನ್ನ ಮಗಳೇ ಬರಬೇಕಾಯ್ತು ಅಂತ ಹೇಳಿ ನಕ್ಕರು. ಆಗ ಮೋಹನ್, ಕ್ಷಮೆ ಕೇಳಬೇಕಾಗಿರೋದು ನಾನು, ನೀವೆಲ್ಲ ಸವಿತಾ ಅಂತ ಅಂದ್ರು. ಅವ್ರ ಬಳಿ ಬಂದ ಶಂಕರ್, ಇಬ್ರು ಒಂದ್ಸಲ ಸಾರಿ, ಒಂದ್ಸಲ ಥ್ಯಾಂಕ್ಸ್ ಅಂತ ಹೇಳ್ಕೊಂಡ್ಬಿಡಿ, ಅಲ್ಲಿಗೆ ಲೆಕ್ಕ ಚುಕ್ತಾ ಆಗುತ್ತೆ ಅಂತ ಹೇಳಿ ನಕ್ಕು ಮೋಹನ್ಗೆ ತಿಳಿಸಿ ಸವಿತಾನ ಕರ್ಕೊಂಡು ಮೈಸೂರಿನತ್ತ ಹೊರಟ್ರು.
ಉಲ್ಲಾಸ್, ಬಾಂಧವ್ಯ ಮತ್ತೆ ವಾತ್ಸಲ್ಯರ ಎಕ್ಸಾಮ್ಸ್ ಮುಗಿದು ಅವರಿಗೆ 1 ತಿಂಗಳ ರಜೆ ಕೂಡ ಬಂದಿತ್ತು. ಸವಿತಾ ಅವರು ಬೆಂಗಳೂರಿನಲ್ಲಿ ನೋಡ್ಕೊಂಡಿರೋ ಬಾಡಿಗೆ ಮನೆಗೆ ಬಂದಿದ್ರಿಂದ ವಾತ್ಸಲ್ಯ ಹಾಸ್ಟೆಲ್ನಿಂದ ಮನೆಗೆ ಶಿಫ್ಟ್ ಆಗಿದ್ಲು. ಮೋಹನ್ ಪುಣೆಗೆ ಹೋಗಿ ಬಂದು ಆಗುವ ಜಂಜಾಟಕ್ಕೆ ತೆರೆ ಎಳೆದು ಬೆಂಗಳೂರಿಗೆ ಬಂದಿದ್ರು. ಬಾಂಧವ್ಯ ಶಂಕರ್ ಮನೆಯಿಂದ ಮತ್ತೆ ತನ್ನ ಮನೆಗೆ ಶಿಫ್ಟ್ ಆಗಿದ್ಲು. ಇನ್ನು ಸುಧಾ ಮತ್ತು ಶಂಕರ್ಗೆ ತಮ್ಮ ಕುಟುಂಬ ಮತ್ತಷ್ಟು ದೊಡ್ಡದಾದಂತೆ ಭಾಸವಾಗ್ತಾ ಇತ್ತು. ಮೊದಲಿಗೆ ಮೋಹನ್ ಬಂದು ಅವರನ್ನ ಸೇರ್ಕೊಂಡ್ರೆ ನಂತರ ಸವಿತಾ ಮತ್ತೆ ವಾತ್ಸಲ್ಯ ಬಂದು ಈ ಮನೆಯವರ ಖುಷಿಯನ್ನ ದುಪ್ಪಟ್ಟು ಮಾಡಿತ್ತು. ಗೌರಮ್ಮನವರಿಗೆ ಮಕ್ಕಳು ಮೊಮ್ಮಕ್ಕಳ ಮಧ್ಯೆ ದಿನ ಕಳೆಯೋದೇ ಗೊತ್ತಾಗ್ತಾ ಇರಲಿಲ್ಲ. ಅವರು ಹಳ್ಳಿಗೆ ವಾಪಸ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದ ಯೋಚನೆನೇ ಮರೆತು ಬೆಂಗಳೂರಿನಲ್ಲಿ ಮಕ್ಕಳು ಮೊಮ್ಮಕ್ಕಳ ಜೊತೆ ಹಾಯಾಗಿ ಕಾಲ ಕಳೀತಾ ಇದ್ರು. ವಿಶ್ವಾಸ್ ಬಾಂಧವ್ಯ ಅವರ ಮನೆಯಿಂದ ತನ್ನ ಮನೆಗೆ ಹೊರಟಾಗ ಬೇಸರ ಮಾಡ್ಕೊಂಡು ಕುಳಿತುಕೊಂಡಿದ್ದ. ಉಲ್ಲಾಸ್ ಮಾತ್ರ ತನ್ನ ಜೀವನದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅನ್ನೋ ಹಾಗೆ ತನ್ನ ಪಾಡಿಗೆ ತಾನು ಶ್ರೇಯಾ ಜೊತೆ ಮಾತಾಡಿಕೊಂಡು ಹಾಯಾಗಿದ್ದ. ಎಲ್ಲರ ಜೀವನದಲ್ಲೂ ಸಣ್ಣ ಪುಟ್ಟ ಬದಲಾವಣೆಗಳಾಗಿ ಜೀವನ ಯಾರ ಎಗ್ಗಿಲ್ಲದೆ ಸಾಗ್ತಾ ಇತ್ತು. ಮುಂದೆ ಇವರೆಲ್ಲರ ಜೀವನದಲ್ಲಿ ಏನೆಲ್ಲ ತಿರುವುಗಳು ಬಂದವು, ಬಾಂಧವ್ಯ, ವಾತ್ಸಲ್ಯ, ಉಲ್ಲಾಸ್, ವಿಶ್ವಾಸ್ ಮತ್ತು ಸಂತೋಷ್ ಜೀವನವೆಲ್ಲ ಏನೆಲ್ಲ ತಿರುವುಗಳಿಂದ ಸಾಗ್ತಾ ಇತ್ತು ಅಂತ ತಿಳ್ಕೋಬೇಕು ಅಂತಂದ್ರೆ ಮುಂದಿನ ಅಧ್ಯಾಯಗಳನ್ನ ತಪ್ಪದೇ ಓದ್ತಾ ಇರಿ. ಈ ಅಧ್ಯಾಯ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಧನ್ಯವಾದಗಳು.